ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 12 ಚಾಪ್ಟರ್ದು ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಇವತ್ತು 13ನೇ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ನ್ಯೂಕ್ಲಿಯರ್ ಇದರಲ್ಲಿ ಈಸಿ ಚಾಪ್ಟರ್ ಇದು, ಜಾಸ್ತಿ ಏನು ಕಂಟೆಂಟ್ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಅವನ್ನೇ ಹೇಳ್ತೀನಿ, ಓದ್ಕೊಳ್ಳಿ ಸಾಕು. ಈ ಐಸೋಟಾಪ್ಸ್ ಏನಿದೆ ಅದನ್ನು 1 ಮಾರ್ಕ್ಸ್ ಕೇಳ್ತಾರೆ. ಐಸೋಟಾಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಇವು ಮೂರನ್ನೇ ಕ್ಲೀನ್ ಆಗಿ ಓದ್ಕೊಂಡಿರಿ, ಯಾಕಂದ್ರೆ 1 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕೇಳ್ತಾರೆ, ಅದಕ್ಕೆ ಅದು ಇವು ಮೂರನ್ನ ಬರೀ ಡೆಫಿನೇಷನ್ ಓದ್ಕೊಳ್ಳಿ ಸಾಕು, ಅಷ್ಟೇ, ಏನಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇದ್ರಲ್ಲೆಲ್ಲ ಯಾವ್ದನ್ನು ಕೇಳಲ್ಲ, ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಹೇಳ್ತಿಲ್ಲ. ನಿಮಗೆ ಏನಾದ್ರೂ ಔಟ್ ಆಫ್ ಫುಟ್ ತೆಗಿಬೇಕು ಅಂದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಫಸ್ಟ್ ನಾನು ಹೇಳೋದೇನು ಅಂದ್ರೆ, ನೀವು ಔಟ್ ಆಫ್ ಫುಟ್ ತೆಗಿಬೇಕು ಅಂತ ಎಲ್ಲಾನು ಒಂದೇ ಸತಿ ಓದಕ್ ಹೋಗ್ಬೇಡಿ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಓದಿ ಮುಗಿಸ್ಕೊಳ್ಳಿ. ಅದಾದ್ಮೇಲೆ ನೀವು ಎಲ್ಲ ಕ್ವಶನ್ ಓದಕ್ ಹೋಗಿ. ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಹೋಗಿ ಆಮೇಲೆ ನಾನು ಎಲ್ಲಾನು ಓದಿದ್ದೆ ಮರ್ತು ಹೋಯ್ತೆ ಅಂದ್ರೆ ಕಷ್ಟ. ಅದೇ ಇಂಪಾರ್ಟೆಂಟ್ ಕ್ವಶನ್ ಕಲ್ತಿದ್ರೆ ಅದು ಮೈಂಡ್ ಅಲ್ಲಿ ಇರುತ್ತೆ, ಫಸ್ಟ್ ಬರಿಬಹುದು, ಆಮೇಲೆ ನೀವು ಕಲ್ತಿರೋ ಕ್ವಶನ್ ಬರಿಬಹುದು. ಓನಾಗೂ ಬರಿಬಹುದು, ಅಂದ್ರೆ ಓನಾಗಿ ಅಷ್ಟು ಓನ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ PUC-ಲೆಲ್ಲ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, ಇಂಪಾರ್ಟೆಂಟ್ ಕ್ವಶನ್. ಇದನ್ನ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೊಡ್ತಾರೆ. ಈ ನಾನು ಓದ್ ಚಾಪ್ಟರ್ ಅಲ್ಲೂ ತೋರಿಸಿದೆ, ಬೋರ್ಸ್ ಮೆರಿಟ್ಸ್ ಮತ್ತೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಥಿಯರಿ. ಅದು ಏನಿತ್ತು ಬೋರ್ಸ್ ಪಾಸ್ಟುಲೇಟ್ಸ್ ಇತ್ತಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ, ಅದು 3 ಮಾರ್ಕ್ಸ್ಗೆ. ಇದ್ರಲ್ಲೂ 3 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ಇವೆಲ್ಲ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಅಷ್ಟು, ಅದಕ್ಕೆ ನಾನು ಯಾವನು ತೋರಿಸ್ತಿಲ್ಲ. ಇಲ್ಲಿ ಏನ್ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡೆಫಿನೇಷನ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಕ್ಕೆ ಅಂದ್ರೆ ಹೇಳ್ತೀನಿ ನೋಡಿ, ಇವೆರಡನ್ನ ನೀವು ಓದ್ಕೊಳ್ಳಿಲ್ಲ ಅಂದ್ರೆ ನೀವು ಇಲ್ಲಿ ಕಲಿಲೇಬೇಕಾಗುತ್ತೆ. ಡಿಫ್ರೆನ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕಲ್ತ್ರಿ ಇಲ್ಲಿ ಕಲ್ತ್ರಿ ಎರಡಕ್ಕೂ ಆಗುತ್ತಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಇವೆರಡನ್ನು ಕ್ಲೀನಾಗಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್ ಇವ, ಅದಕ್ಕೆ ಆಯ್ತಾ. ನೆಕ್ಸ್ಟ್ ಇಲ್ಲಿ ಯಾವುದೇ ಥರ ಇಂಪಾರ್ಟೆಂಟ್ ಕ್ವಶನ್ ಇಲ್ಲ, ಇಷ್ಟೇ ಅಂದ್ಕೊಳ್ತೀನಿ. ನ್ಯೂಕ್ಲಿಯರ್ ಫೋರ್ಸ್ ಬಿಟ್ರೆ ನಾನು ಅವೆರಡು ಬಿಟ್ರೆ ಯಾವುದು ಓದ್ಕೊಂಡಿರಲಿಲ್ಲ, ಡಿಫ್ರೆನ್ಸ್ ಮತ್ತು ನ್ಯೂಕ್ಲಿಯರ್ ಫೋರ್ಸ್. ಅವೆರಡಲ್ಲೇ ಒಂದು ಕ್ವಶನ್ ಬಂದಿತ್ತು, ನ್ಯೂಕ್ಲಿಯರ್ ಫೋರ್ಸು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕಮೆಂಟ್ಸ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.